ಸುಮ್ಮನಿರಿ, ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಮಾಡಿರಿ, ಅವನಿಗೂ ಜವಾಬ್ದಾರಿ ಏನಾದ್ರು ಇರಬೇಕಾಗಿತ್ತು. ಸುಬ್ಬನಿಗೂ ಈ ಥರ ಜವಾಬ್ದಾರಿ ಇಲ್ದಂಗೆ ಹಿಂಗೆ ಬುದ್ಧಿ ಕಲ್ತಾನಲ್ಲ, ಏನು ಮಾಡೋಕ್ಕದು. ಸುಮ್ಮನಿರಿ, ಬತ್ತನಂತೆ ಎಲ್ಲಿದ್ದಾನೋ ಯಾತವಿದ್ದಾನೋ ಹಂಗೆ ಅಭ್ಯಾಸ ಕತೆ ಆಗ್ಲಿಂದನಮೇ ಅಲಕನಕ ನೋಡಕ ನಮ್ಮನ್ನ ಯಾವ ಥರ ಹೊಟ್ಟೆ ಉರಿಸ್ತಾನೆ ಅಂದ್ಬಿಟ್ಟು. ಯಾವ ಥರ ಹೊಟ್ಟೆ ಉರಿಸ್ತಾನೆ ನೋಡಿ. ಅಲ್ಲ, ನನಗೆ ಹೊಟ್ಟೆ ಒಳಗೆ ಅದೇನೋ ನೋಯ್ತದೆ, ನಾನು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ದುಡ್ಡಿಲ್ಲ ಅಂತ ಪರದಾಡ್ತಿದ್ದ. ಅಯ್ಯೋ ಹಿಂಗೆ ಪರದಾಡ್ತದಲ್ಲ ಅಂದ್ಬಿಟ್ಟು ನಾನು ದುಡ್ಡ ಜೋಡಿಸಿ ಮಡಗಿದೆ ಕನಕ. ಕಷ್ಟ ಸುಖಕ್ಕೆ ದುಡ್ಡು ಬೇಕಲ್ವಾ ಅಂದ್ಬಿಟ್ಟು ನಾನು ಜೋಡಿಸಿ ಮಡಗಿದೆ. 1,000 ರೂಪಾಯಿ ದುಡ್ಡಿತ್ತು. ತಗೊಳ್ಳಿ ಅಂದ್ಬಿಟ್ಟು ಕೊಟ್ಟರೆ ಇವನು ತಗೊಂಡೋಗ್ಬಿಟ್ಟು ಎಲ್ಲಿಗೋದ್ನೋ ಯಾತಕ್ಕೋದ್ನೋ ತಗೊಬಂದು ಅವ್ಳಿಗೆ ಗಿಫ್ಟ್ ಕೊಡೋಕ್ಕೆ ನನ್ನ ದುಡ್ಡೇ ಬೇಕಾಗಿತ್ತಕ್ಕ. ಪಾಪ ಬೆಣ್ಣೆ ಇಸ್ಕೊಂಡಿಲ್ವಂತೆ. ಏನಾರೇ ಅಲ್ಲಿ ಇವನು ಈ ಥರ ದುರ್ಬುದ್ಧಿ ಕಲ್ತಾನಲ್ಲ. ಈಗ ಎಲ್ಲಿಗೆ ಹೋಗೋಣ ಯಾತಕ್ಕೆ ಹೋಗೋಣ ಒಂದು ಗೊತ್ತಾಯ್ತಿಲ್ಲ ಕನಕ. ಈಗ ಎಲ್ಲಿ ಹೋಗೋಣ ಅಂತಾನೆ 3 ದಿವಸ ಆಯಿತು ಹೋಗಿ. ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಒಂದು ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋದಂಗೆ ಆಗದೆ. ಬೇಜಾರು ಮಾಡ್ಕೊಬೇಡಿ, ಸುಮ್ಕಿರಕ್ಕ. ಇನ್ನೇನು ಮಾಡಿರಿ ಸುಮ್ಮನಿರಿ. ಆಯಿತು ಬತ್ತಾನಂತೆ. ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಏನೋ. ಇರಿ ಸುಮ್ಮನೆ, ನೀವು ತಲೆಗೆಡ್ಸ್ಕೊಬೇಡಿ. ನೀವು ಬಂದಾಗ ಬರ್ಲಂತೆ. ಸುನೀತಾ ಬಾ, ಊಟ ಮಾಡು. ನಾನು ಅಡುಗೆ ಮಾಡಿದ್ದೆ, ಊಟ ಮಾಡ್ಕೊ ಬಂದೆ. ಸುಮ್ಮನಿರು, ಯಾಕೆ ಸಪ್ಕಿದೀಯ ನೀನು? ಅಯ್ಯೋ ಬತ್ತನ್ ಸುಮ್ಕಿದ್ ಮಗ. ಅವ್ನಿಗೇನಿದ್ರು ವಾಸ್ತಾ ಹೋಗೋದು ಬರೋದು ಇದ್ದಿದ್ದೆ ಅಲ್ವಾ? ಅದಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡು ನೀನು ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ನಿಮ್ಮ ಅತ್ತೆಗೂ ಅದೇ ಒಂದು ಯತ್ನೆ ಆಯ್ತದೆ. ಸುಮ್ಮನಿರು. ಅಯ್ಯೋ ಅದನ್ನೇ ಹೇಳ್ತೇನೆ ಕಣವ, ಇವಳು ಹೇಳಿದ್ನೇ ಕೇಳ್ತಾಯಿಲ್ಲ. ಹಿಂಗೆ ಹೊಂಟವನೆಲ್ಲ 3 ದಿವಸ ಆಯಿತು. ಎಲ್ಲಿಗೆ ಹೋಗಿದ್ದಾನೋ ಏನೋ ಎಂತ ಅಂದ್ಕೊಂಡು ಅದನ್ನೇ ಒಂದು ಯತ್ನೆ ಮಾಡ್ತಾ ಕುಂತವಳೆ. ಆ ಮೂರುವನ್ಗೆ ಬುದ್ಧಿದವ ಬುದ್ಧಿದ್ರೆ ಹಿಂಗೆ ಮಾಡ್ತಿದ್ನ ಅವನು. ಪಾಪ ಇಷ್ಟೊಂದು ಒಳ್ಳೆ ಮಗಳು, ಹೆಂಗೋ ಒಂದು ಮಗನೂ ಅದೇ ದೇವ್ರು ಕೊಟ್ಟದೆ, ಹೆಂಗೋ ಸಾಕಡೆ ಸೋಲ್ಕೊಂಡು ಹೋಗೋದ ಅಂತಾನೆ ಬಿಟ್ಟು ಕಲಿಬಾರ್ದು ದುರ್ಬುದ್ಧಿ ಕಲ್ತ್ಕೊಂಡು ನೀನು ಬಾಯಲ್ಲಿ ಮುಣ್ಣಾಕ. ಬಸವರಾಜನ ಮಗಳಿಗೆ ಗಿಫ್ಟ್ ಕೊಡಕ್ಕೆ ಹೋಗಿದ್ದಂತೆ. ಇವನು ಹೋಗ್ಬೇಕಾಗಿತ್ತ ಗಿಫ್ಟ್ ಕೊಡೋಕ್ಕೆ. ಇವನು ಒಂದು ಮಗಿನ ತಂದೆಗೆ ಇವನಿಗೆ ಜವಾಬ್ದಾರಿ ಇರೋದು ಬೇಡವಾ? ನಿನ್ನ ಬಾಯಲ್ಲಿ ಇಟ್ಟಕ್ಕ ಇವನ್ನ ಹೋದ್ರು ಹೋಯ್ತಾನೆ. ಸುಮ್ಮನಿರ್ ಮಗ, ನೀನು ಯತ್ನೆ ಮಾಡಬೇಡ. ನೀನು ಬಾ ಊಟ ಮಾಡ್ಬಾ. ಅವ ಬೇಡ ಸುಮ್ಮನಿರಿ, ನಾನು ಮಾಡ್ಕೊಬಂದೆ. ಅತ್ತೆ ಕೆಲ್ಸಕ್ಕೆ ಹೋಯ್ತು. ಪಾಪ ನಮ್ಮ ಅತ್ತೆಗೂ ನೆಮ್ಮದಿ ಇಲ್ಲ. ನನಗೂ ಯಾಕೋ ಬಟ್ಟೆ ಹೊಲಿತಿದ್ನ, ನನಗೆ ಹೆಂಗೆಂಗೋ ಆದಂಗಾಯ್ತು. ತಗೆ ಬೇಜಾರು ಆದಂಗಾಯ್ತು. ತಡೀಲಿ ಹೋಗ್ಬಿಟ್ಟು ಒಂಚೂರು ತಿರ್ಗಾಡ್ಕೊಂಡು ಬರಮ್ಮ ಅನ್ಕೊಂಡ್ಬಂದೆ. ಹೆಂಗೆಂಗೋ ಆಯ್ತದಕ್ಕ. ನಮ್ಮ ನನಗಂತೂ ಮನೆ ಒಳಗೆ ಇರೋಕ್ಕೆ ಆಯ್ತಲ್ಲ. ಯತ್ನೆ ಮಾಡಿ ಕೂತ್ಕೊಬೇಡ, ಸುಮ್ಕಿರ. ಅವನು ಸರಿಲ್ಲ ಕಣ್ ಮಗ, ಸರಿಲ್ಲ. ಅದು ಹೆಂಗೆ ಮಾಡ್ಬಿಟ್ರು ಮಗ ನಿಮ್ಮ ಮನೇಲಿ, ನಿಮ್ಮ ಮನೆಯನ್ನ ಅದು ಹೆಂಗೆ ಮದುವೆ ಮಾಡ್ಕೊಟ್ಬಿಟ್ರು? ಹಂಗೆ ಮೋಡಿ ಮಾಡ್ತಾನೆ ಕತೆ ಹೇಳು ಇವನು. ಅಯ್ಯೋ ನನ್ನ ಜೀವನ ಹಾಳು ಮಾಡ್ಬಿಟ್ಟಕ್ಕನಮ್ಮ. ನಾವು ಒಂದು ಹೋಟ್ಲು ಮಡಗಿದಮ್ಮ, ಮಾಮೂಲಿ ಸಣ್ಣ ಹೋಟ್ಲಿತ್ತು ನಮ್ಮದು. ನಮ್ಮ ಜೀವನಕ್ಕೆ ಆಧಾರವಾಗಿ ಅದೇ ಆ ಕಾಲದಿಂದನೂ. ನಾನು ಒಬ್ಬಳು ಮಗಳು. ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ಮದುವೆ ಆದ ತಕ್ಷಣ ಮಕ್ಕಳಾಗಲಿಲ್ಲ. 10 ವರ್ಷ ಬಿಟ್ಕೊಂಡು ನಾನು ಹುಟ್ಟಿದ್ದು. ಒಂದು ಮಗಾಗಿದ್ದು ಮಕ್ಕಳು ಆಗಲಿಲ್ಲ. ಜೀವನಕ್ಕೆ ಅಂದ್ಬಿಟ್ಟು ಸಣ್ಣ ಹೋಟ್ಲ ಆ ಕಾಲದಿಂದ ಅವರು ನಮ್ಮ ತಾತನ ಕಾಲದಿಂದ ನಾವು ಹೋಟ್ಲೇ ಮಾಡ್ತಿದ್ದು. ಹಂಗೆ ಒಂದು ಸುಮಾರಿಗೆ ಒಂದು ಹೋಟ್ಲು ಮಡಿ ಕಡಿದ್ದು. ಇವನು ಡೈಲಿ ಅಲ್ಲಿಗೆ ಹೋಟ್ಲಿಗೆ ಬರ್ತಿದ್ದ ಊಟಕ್ಕೆ ಅಂದ್ಬಿಟ್ಟು. ಅಲ್ಲೇ ನಾವಿದ್ವಲ್ಲ ಅದೇ ಏರಿಯಾದಲ್ಲಿ ಇವನು ಕೆಲಸ ಮಾಡ್ತಿದ್ದ. ಅದೇನು ಕೆಲಸ ಮಾಡ್ತಿದ್ನೋ, ನಾನು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಅಂತಿದ್ದ. ನೋಡೋಕೆ ಹಂಗೆ ಶಿಸ್ತಾಗೆ ಬರ್ತಿದ್ನಲ್ಲ. ನಮ್ಮ ಅವ್ವನು ನಮ್ಮ ಅಪ್ಪನೂ ಯಾವ್ರಪ್ಪ ಎಂತಪ್ಪ ಏನು ಅಂತ ವಿಚಾರಿಸಿದಾಗ ನಾನು ಊರ ಹೆಸರು ಸರಿಯಾಗಿ ಹೇಳಿಲ್ಲ. ನಾನು ಅನಾಥ, ನನಗೆ ಅವ್ವ ಅಪ್ಪ ಹಿಂದು ಮುಂದೆ ಯಾರೂ ಇಲ್ಲ ಅಂತ ಅಂದ. ಹಂಗಂದಿದ್ದಕ್ಕೆ ಇನ್ನು ನಮ್ಮ ಮನೇನೂ ಇನ್ಯಾರು ದಿಕ್ಕಿತ್ತಿದ್ದಿಲ್ವಲ್ಲ. ಏನು ನಮ್ಮ ಅಣ್ಣ ತಮ್ಮದಿರಿದ್ರ, ಈಗ ನಮ್ಮ ಅಕ್ಕ ತಂಗಿರು ಯಾರೂ ಇಲ್ಲ. ನಾನು ಒಬ್ಬಳೆ ಮಗಳಲ್ವಾ. ಅವನು ಅನಾಥ ಅಂತಾರೆ. ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರು ನಮಗೂ ಒಂದು ಆಸರೆಯಾಗಿರ್ತಾರೆ. ನನ್ನ ಮಗಳು ನಮ್ಮ ಜೊತೆ ಇರ್ತಾಳೆ. ಇವನು ಇಲ್ಲದೆ ಕೆಲಸದಲ್ಲ ಅವನಲ್ಲ ಅಂದ್ಕೊಂಡು ಆಸೆಯಿಂದ ಮಾಡಿದ್ರು ಅಮ್ಮ. ಇವನೇ ಕೇಳ್ದಾಗ ವಾಗ್ಯಾರ್ದ ಮಾಡ್ಕೊಳ್ಳಿ ಅಂತ ಒಂದು 6 ತಿಂಗಳೇ ಸತಾಯಿಸ್ತೆ. ನನಗಂತೂ ಇಷ್ಟ ಆಯ್ತಿಲ್ಲ. ನಾನು ಈಗಲೇ ಆಯ್ಕಿಲ್ಲ ಅಂತ ಅಂದ್ಕಡೆ ನಾನಾಗ SSLC ಮುಗ್ದಿತ್ತು ಅಷ್ಟೇ. ಕಾಲೇಜ್ ಸೇರ್ಕೋಬೇಕು ಅಂತಿದೆ. ಅಷ್ಟೊತ್ತಿಗೆ ಮದುವೆನೇ ಮಾಡಿಬಿಟ್ರು ಕಣಮ್ಮ. ನಾನು ಬೇಡ ಅಂದ್ರು ಕೇಳಿಲ್ಲ ನಮ್ಮ ಅವನು ನಮ್ಮ ಅಪ್ಪನೂ. ಆಗವ ಒಳ್ಳೆ ಹುಡುಗ ಅಂದ್ಕೊಂಡು ಮಾಡಿದ್ರು. ಮಾಡಿದ್ಮೇಲೆ ವರ್ಷ ತುಂಬೋದಕ್ಕೆ ನಾನು ಗರ್ಭಿಣಿ ಆದೆ. 9 ತಿಂಗಳು ಬಸ್ರಿ. ಇನ್ನೊಂದು ವಾರ ಇತ್ತು ಹೆರಿಗೆ ಆಗೋದು. ಆಗ ಅಂಗಡಿಗೆ ಹೋಗಿ ಬರ್ತೀನಿ ಸಕ್ಕರೆ ತಗೊಂಡು ಅಂದ್ಕೊಂಡು ಬಂದ. ನಮ್ಮ ಅಪ್ಪನ ಕಾಸಿಸ್ಕೊಂಡು ಹೋಟ್ಲಿಗೆ ಸಕ್ಕರೆ ತರೋಕೆ ಅಂತ ನಮ್ಮ ಅಪ್ಪ ಕಳಿಸ್ತು. ಇನ್ನು ತಿರುಗಿ ಮನೆಗೆ ಬರ್ನೇ ಇಲ್ಲ ಕಣಮ್ಮ. ಹಂಗೆ ಮಾಡ್ದ ದರ್ತ್ರ ಮುಡೆ ಮಗ. ಇನ್ನು ಬರ್ನಿವಲ್ಲ ಅಂದ್ಕೊಂಡು ಹೊತ್ಕೊಂಡು ಕರ್ಕೊಂಡು ಇನ್ನೇನು ಮಾಡೋದು ಅಂದ್ಕೊಂಡು ನಾವೇ ಸಮಾಧಾನ ಮಾಡ್ಕೊಂಡು ನಾವೆಲ್ಲೋ ಏನೋ ಆಕ್ಸಿಡೆಂಟು ಏನೋ ಆಗ್ಬಿಟ್ಟದೆ. ಏನೋ ಆಗಿರೋಕ್ಕೆ ಬಂದಿಲ್ಲ. ಇವನ ಮೇಲೆ ನಂಬಿಕೆ ಇತ್ತು ನಮ್ಮ ಅಪ್ಪ ಅವ್ರಿಗೂ ನನಗೂ. ಇವನು ಏನೋ ಆಗಿರೋಕ್ಕೆ ಬಂದಿಲ್ಲ ಅಂದ್ಕೊಂಡು ಹೊತ್ಕೊಂಡು ಕರ್ಕೊಂಡು ಹಂಗೂ ಶಾಸ್ತ್ರ ಕೇಳ್ದವ. ಕೇಳಿದ್ಕೆ ಅವರು ಇಲ್ಲ ಬದುಕಿಲ್ಲ ಅಂತಲೇ ಅಂದರು. ಇನ್ನೇನು ಮಾಡೋಕ್ಕಾದದು ಅಂದ್ಕೊಂಡು ನಾವು ಸುಮ್ಮನೆ ಅದು. ಈ ಯೋಚನೆಗೆ ನಮ್ಮ ಅಪ್ಪ ಹುಷಾರು ತಪ್ಪಿ ಸತ್ತೋಗ್ಬಿಡ್ತು. ನಮ್ಮ ಅಪ್ಪ ಸತ್ತಕ್ಕಲ್ಲ ಅಂದ್ಬಿಟ್ಟು ನಮ್ಮ ಅವನು ಹಾಸಿಗೆ ಹಿಡ್ದವಳೆ. ಈಗೇನು ಅವತ್ತು 7 ಕಳಿಸ್ ಮೇಲೆ ಸುಮಾರಾಗಿದ್ದಾಳೆ. ಹೆಂಗೋ ನನ್ನ ಮಗಳ ಜೀವನ ಸರಿ ಆಯ್ತಲ್ಲ, ಗಂಡ ಸಿಕ್ಕುದಲ್ಲ ಅಂತ ನಮ್ಮ ಅವ್ನಿಗೆ ಈಗ ನೆಮ್ಮದಿ ಸಿಕ್ಕದೆ. ಅಷ್ಟರಲ್ಲಿ ಈಗ ಹಿಂಗೆ ಮಾಡ್ಗನಲ್ಲ, ಏನು ಮಾಡೋದು, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಹೆಂಗೆ ಗೊತ್ತಾಯ್ತಲ್ಲ ನಿನಗೆ ಇವನು ಬದುಕವನೇನದು ಹೆಂಗೆ ಗೊತ್ತಾಯ್ತು? ಅದೇ ಅಣ್ಣ ಒಂದು ಇವನ ಜೊತೆ ಹೋಟ್ಲಿಗೆ ಬತ್ತಿತ್ತು, ಜೊತೆಲಿ ಫ್ರೆಂಡು ಅಂದ್ಕೊಂಡು. ಅಣ್ಣ ಸುಮಾರು ದಿವಸದಿಂದ ಬತ್ತಿತ್ತಿಲ್ಲ. ಆಮೇಲೆ ಒಂದ್ಸತಿ ಬತ್ತು ನಮ್ಮ ಮನೆ ತಕ್ಕೆ ಹೋಟ್ಲಿಗೆ ಹೇಳ್ಕೊಂಡು. ಆಗ ನಾನು ನೋಡ್ಬಿಟ್ಟು ಅಣ್ಣ ಹಿಂಗೆ ಕನ್ನಡ ಹಿಂಗೆ ಸಕ್ಕರೆ ತರಕ್ಕೆ ಹೋದ್ರೆ ಇಲ್ಲಿ ಬರ್ನೇ ಇಲ್ಲ ಅಂದಿದ್ದಕ್ಕೆ ಅವರು ಅವ್ವ ಎಲ್ಲ ಅವರೇ ಕಣವ. ಅವ್ರ ಅವ್ವ ಅವಳೆ, ಅವ್ರ ಅಕ್ಕ, ಅವ್ರ ಭಾವ ಎಲ್ಲ ಅವರೇ. ಅವನೇನು ಅನಾಥ ಅಲ್ಲ. ಅವ್ರ ಊರು ಅಡ್ರೆಸ್ ಕೊಡ್ತೀನಿ ಹೋಗು ಅಂತ ಅವರೇ ಅಡ್ರೆಸ್ ಕೊಟ್ಟಿದ್ದು. ಆಗ ಊರಿಗೆ ಹೋಗಿದ್ದಕ್ಕೆ ಅಲ್ಲಿ ಮನೆ ಆಸ್ತಿ ಎಲ್ಲ ಮಾರ್ಬಿಟ್ಟು ಅವ್ರ ಅಕ್ಕನ ಮನೆ ಅವ್ರ ಅಕ್ಕನ ಊರಿಗೆ ಹೋಗೋರೆ ಅಂತ ಅಂದರು. ಆಗ ನಾನು ಇಲ್ಲಿ ಬಂದಿದ್ದು ಕಣವ. ನಿಜಕ್ಕೂ ಅಲ್ಲಿ ಗಂಟು ನನಗೆ ಗೊತ್ತಿಲ್ಲ ವಿಷಯ.
ಇವನು ಈ ಥರ ಕಾಲು ಕಳ್ಕೊಂಡವನೆ ಅಂತಲೂ ಗೊತ್ತಿಲ್ಲ, ಇವನು ಈ ಥರ ಚಂದ್ರ ಬುದ್ಧಿ ಕಲ್ತವನೆ ಅನ್ನೋದು ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ 2 ಮದುವೆ ಆಗಿದ್ದಂತಲ್ಲ. ಅಯ್ಯಪ್ಪ, ನಾನು ಮದುವೆ ಆಗಿ ಒಟ್ಟಿಗೆ 2 ವರ್ಷ ಆಯಿತು. ಅದಾದಮೇಲೆ 2 ಮದುವೆ ಆಗಿದ್ದಾನಂತೆ. ನಾವು ಇವನು ಬಾಯಲ್ಲಿ ಮುನ್ನಾಕ ಯಾಕಿಂಗ್ ಹೊಟ್ಟೆ ಉಡ್ಸ್ತಾನು? ಅಯ್ಯೋ ಸಿಕ್ಕಿಲ್ಲ, ಸುಮ್ಮನಿರವ. ಇನ್ನೇನು ಮಾಡಿ ತೊಡಗಲ್ಲ ನನ್ನ ಮಕ್ಕಳು ಬುದ್ಧಿಯ. ನಿಮ್ಮನೆ ವಿಚಾರಿಸ್ಬೇಕಾಯ್ತು ಸುಮ್ಕಿರ್ ಮಗ. ಇವತ್ತಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ಮದುವೆಗಿದ್ರೆ ಮಾಡ್ಕೊಳ್ಬೇಡದು ಕಣವ. ಹಿಂದು ಮುಂದೆ ವಿಚಾರಿಸ್ತಾನೆ, ಅದು ಹೆಂಗೆ ಮಾಡೋದು, ಒಳ್ಳೇದೇ ಅದು ಕೆಟ್ಟದೇ ಅದು ಅಂತ ತಿಳ್ಕೊಬೇಕಲ್ವಾ? ಏನು ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ನಂಬ್ಕೊಂಡು ಮದುವೆ ಮಾಡಿಕೊಟ್ರೆ ಅದದ? ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾಡ್ಕೊಡ್ಬೇಕು. ಅವರೆಲ್ಲ ಕೇಳ್ಬಿಟ್ರು ಅಂದ್ಬಿಟ್ಟು ಮಾಡ್ಕೊಟ್ರೆ ಅದದ? ನೋಡು, ಹಂಗೆ ಹಿಂಗೆ ಮಾಡಿಕೊಟ್ರೆ ಹಿಂಗೆ ಅನುಭವಿಸ್ಬೇಕಾಯ್ತದೆ. ಏನವ ಮಾಡೋದು? ನನ್ನ ಹಣೆ ಬರ ಇತ್ತು ಆಯಿತು. ಆದ್ರೆ ಅಲ್ಲಿ ನಾನು ಹೇಳ್ತೀನಿ, ನಿನ್ನ ಕೈಲಿ ಆಯ್ಕೆ ಸುಮ್ಮನೆ ಯಾವ ಕೆಲಸನೂ ಮಾಡ್ಬೇಡ. ನೀನು ನೆಮ್ಮದಿಗೆ ಇವ್ರು ನಗ್ನಗಿತ್ತು ನಾನು ಕೊಟ್ಟು ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಅಂದರೆ ನಾನು ಕೊಟ್ಟು ಮಕ್ಕ ಕೊಟ್ಟು ಮಾತಾಡಿದ್ರೆ ನೆನೆ ನೆಗಾಡ್ಕೊಂಡು ಮನೆ ದಿವಸ ಹೋಗೋ ದಿವಸಕ್ಕೆ ಅವತ್ತೇ ನೆಗಾಡ್ಕೊಂಡು ಮಾತಾಡಿದ್ದು ನಾನು ಕೊಟ್ಟೆ. ಅಲ್ಲಿಗಂಟು ನೆಗಾಡ್ಕೊಂಡು ಮಾತಾಡಿತ್ತಿಲ್ಲ, ಕಾಸು ಕೇಳ್ಬೇಕಾಯ್ತಲ್ಲ, ನೆಗಾಡ್ಕೊಂಡು ಮಾತಾಡ್ದ. ಅಯ್ಯೋ ಹೆಂಗ ನನ್ನ ಗಂಡಂಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟದಲ್ಲಿ ಇಲ್ಲಾರೆ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಹಿಂಗೆ ಮೋಸ ಮಾಡ್ಬಿಟ್ಟು ಹೋದ. ಏನು ಮಾಡೋದು ಪಾಪ, ಅತ್ತೆಗೆ ನಮ್ಮಿಂದ ಭಾಳ ಹಿಂಸೆ. ಈಗ ನಾನು ಹೋದ್ರೆ ನಮ್ಮ ಅವ್ವ ತಿರ್ಗ ಹುಷಾರು ತಪ್ತಾಳೆ, ನನ್ನ ಮಗಳು ಬಾಳಿಂಗ ಆಯ್ತಲ್ಲ ಅಂತ. ಈಗ ಹೆಂಗೋ ಅವಳು ನೆಮ್ಮದಿಯಾಗ ಅವಳೆ. ಅದಕ್ಕೋಸ್ಕರನಾದ್ರೆ ಕಷ್ಟ ಸುಖ ಅನ್ಬೋಸ್ಕೊಂಡು ನಾನು ಇಲ್ಲಿ ಇರಬೇಕು. ಅಲ್ಲಿಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಅವ್ಗೆ ನೆಮ್ಮದಿ ಕೊಡ್ಬೇಕು ನಾನು. ಆಯಿತು ವಾ, ಬೇಜಾರು ಮಾಡ್ಕೊಬೇಡ, ಸುಮ್ಕಿರು ನೀನು. ಹೋಗಬೇಡ ನೋಡು, ಸುಮ್ಮನಿರು. ಈಗ ಹೆಂಗೂ ಪಾಪ ನಿನಗೂ ಬಟ್ಟೆ ಹೊಲಿಯೋಕ್ಕೆ ದೇವರು ಏನೋ ಒಂದು ಕೈಲಿ ಒಂದು ಇದ್ದೇ ಅದೇ ಅಲ್ವಾ? ಬಟ್ಟೆ ಹೊಲಿತೀಯಲ್ಲ, ಸುಮ್ಮನಿರು. ಒಂದು ಕೆಲಸ ಕಲ್ತಿದ್ದಿ. ಆ ಪಾಪ ನಿಮ್ಮ ಅತ್ತೆನ ನೋಡು ಕೂತ್ಕೊಳ್ಳೋಕ್ಕಿಲ್ಲ, ಕೆಲಸ ಕರ್ಕೊಂಡು ಹೋಯ್ತದೆ. ಹೆಂಗೋ ಮನೆ ಭಂಗ ಮಾಡ್ಕೊಂಡು 10 ವರ್ಷ ನಗ್ನಗಿದ್ದ ಚೆನ್ನಾಗಿರಿ. ನಿಮ್ಮ ಅತ್ತೆ ಏನು ಅನ್ನಕ್ಕಿಲ್ಲ? ಇಲ್ಲ, ನಮ್ಮ ಅತ್ತೆ ಏನು ಅನ್ನಕ್ಕಿಲ್ಲ ಪಾಪ. ಅವರಿಂದನೇ ಧೈರ್ಯ ನನಗೆ. ಅವ್ರು ಏನಾರು ಅವನಂಗೆ ಆಗೋಗಿದ್ರೆ ಏನು ಗತಿ? ಸದ್ಯಕ್ಕೆ ನಮ್ಮ ಅತ್ತೆಯಿಂದ ಏನೂ ತೊಂದರೆ ಇಲ್ಲ. ಸರಿ ಆಯಿತು ಬಿಡವ. ಬಾ ಊಟ ಮಾಡಿ ಬಾ ಒಂಚೂರ. ಬವ್ವ ಹೋಗು ಸುನೀತಾ, ಹೋಗು ಸುನೀತಾ, ಹೋಗಿ ಊಟ ಮಾಡು ಹೋಗು. ಬೇಡ ಮಾಡ್ಕೊ ಬಂದಕ್ಕ ಸುಮ್ಕಿರಿ. ಎದ್ವಾ ಬಾ ಒಂಚೂರು ಊಟ ಮಾಡು. ರಾತ್ರಿ ಕೋಳಿ ಬಾಡಿನ ಹೆಸರು ಮಾಡಿದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.